ತಿರುಪತಿ ವೆಂಕಟರಮಣ ನಿನಗೇತಕ್ಕೆ ಬಾರದು ಕರುಣಾ. ತಿರುಪತಿ ವೆಂಕಟರಮಣ ನಿನಗೇತಕ್ಕೆ ಬಾರದು ಕರುಣಾ. ನಂಬಿದೆ ನಿನ್ನಯ ಚರಣ ಪರಿಪಾಲಿಸಬೇಕೋ ಕರುಣಾ. ತಿರುಪತಿ ವೆಂಕಟರಮಣ. ಎಲ್ಲರಿಗೂ ನಮಸ್ಕಾರ. ದೈವ ಸಂಗಮ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸುಸ್ವಾಗತ. ಇವತ್ತಿನ ದೈವ ಸಂಗಮ ಕಾರ್ಯಕ್ರಮದಲ್ಲಿ ಮಠದಹಳ್ಳಿಯಲ್ಲಿರುವ ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೇವೆ. ಇಲ್ಲಿ ಆಂಡಾಳ್ ಕಲ್ಯಾಣೋತ್ಸವವನ್ನು ಹಮ್ಮಿಕೊಂಡಿದ್ದಾರೆ. ಈ ಆಂಡಾಳ್ ಯಾರು, ಈ ಕಲ್ಯಾಣೋತ್ಸವದ ವಿಶೇಷತೆ ಏನು ಎಂಬುದನ್ನು ಇವತ್ತಿನ ದೈವ ಸಂಗಮ ಕಾರ್ಯಕ್ರಮದಲ್ಲಿ ತಮಗೆಲ್ಲರಿಗೂ ತಿಳಿಸಿಕೊಡಲಿದ್ದೇವೆ. ಬನ್ನಿ, ಈ ವಿಶೇಷ ಕಲ್ಯಾಣೋತ್ಸವದ ಬಗ್ಗೆ ತಮಗೆಲ್ಲರಿಗೂ ಮಾಹಿತಿಯನ್ನು ನೀಡೋದಕ್ಕೆ ನಾವು ಸಿದ್ಧರಿದ್ದೇವೆ. ನೀವು ಸಿದ್ಧರಿದ್ದೀರಾ? ಹರೇ ವೆಂಕಟೇಶ ಪ್ರಸೀದ ಪ್ರಸೀದ, ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ವೆಂಕಟೇಶಂ ನನಾಥೋ ನನಾಥಃ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ, ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಅಜ್ಞಾನಿನಾಮಯ ದೋಷಾನ್ ಅಶೇಷಾನ್ ವಿಹಿತಾನ್ ಹರೇ, ಕ್ಷಮಸ್ತತ್ವಂ ಕ್ಷಮಸ್ತತ್ವಂ ಶೇಷಶೈಲಶಿಖಾಮಣಿ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಕಲೌ ವೆಂಕಟನಾಯಕಃ ಎಂಬುದಾಗಿ ಹೇಳ್ತೀವಿ. ಕಲಿಯುಗದಲ್ಲಿ ಸಾಮಾನ್ಯ ಜನರ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸುವಂತಹ ಭಗವಂತ ಅಂದರೆ ಶ್ರೀಮನ್ನಾರಾಯಣ. ಆತ ಕಲಿಯುಗದಲ್ಲಿ ವೆಂಕಟೇಶ್ವರನ ರೂಪದಲ್ಲಿ ಭಕ್ತರಿಗೆ ಕಾಣಿಸಿಕೊಳ್ತಾನೆ. ಹಳ್ಳಿಗಳಲ್ಲಿಯೂ ಕೂಡ ವೆಂಕಟೇಶ್ವರ ಇದ್ದರೂ ಕೂಡ ಆಯಾ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಅದರದೇ ಆಗಿರುವಂತಹ ಐತಿಹ್ಯಗಳು ಇರ್ತದೆ. ಬೆಂಗಳೂರು ನಗರದಲ್ಲಿಯೂ ಕೂಡ ಸುಮಾರು ದೇವಾಲಯಗಳು ವೆಂಕಟೇಶ್ವರನಿಗೆ ಸಂಬಂಧಿಸಿರುವಂಥದ್ದು ಇದ್ದರೂ ಕೂಡ ನಮ್ಮಲ್ಲಿ ಜಯಚಾಮರಾಜೇಂದ್ರ ನಗರದಕ್ಕೆ ಸಂಬಂಧಿಸಿದಾಗಿ ಇರುವಂಥದ್ದು ಇದು ಮುನಿರೆಡ್ಡಿಪಾಳ್ಯ ಎಂಬುದಾಗಿ ಹಿಂದೆ ಇದು ಹೆಸರು ಇದ್ದಂಥದ್ದು. ಮುನಿರೆಡ್ಡಿಯವರ ಕ್ಷೇತ್ರ, ಅವರು ಪಟೇಲರಾಗಿದ್ದು ಇಲ್ಲಿ ದೇವಾಲಯವನ್ನು ನಿರ್ಮಿಸಿಕೊಟ್ಟಿರುವಂಥದ್ದು. ಮೊದಲು ಇದು ದೇವಾಲಯ ಅಲ್ಲ, ಕೇವಲ ಸಾಮಾನ್ಯವಾಗಿರುವಂಥ ಒಂದು ಭಜನ ಮಂದಿರ. ಅದಾದ ನಂತರ ದೇವಾಲಯ 54 ವರ್ಷಗಳ ಹಿಂದೆ ಇದು ಪ್ರತಿಷ್ಠಾಪನೆ ಆಗಿರುವಂಥದ್ದು. ಭಕ್ತ ಮಹಾಜನರ ಹಲವಾರು ಆಸೆಗಳನ್ನು ಈಡೇರಿಸುವಂಥದ್ದು. ಇನ್ನು ದೇವಾಲಯದಲ್ಲಿ ನಿತ್ಯಾರಾಧನೆ, ತ್ರಿಕಾಲ ಪೂಜೆ ಮತ್ತು ಮಾಸಾರಾಧನೆ, ವಿಶೇಷ ಆರಾಧನೆಗಳು ಕೂಡ ಆಯಾ ಕಾಲಕ್ಕೆ ಅನುಗುಣವಾಗಿ ಪಾಂಚರಾತ್ರ ಆಗಮಕ್ಕೆ ಸಂಬಂಧಿಸಿದ ರೀತಿಯಲ್ಲಿ ನಡೆದುಕೊಂಡು ಬರ್ತಾಯಿದೆ. ಇದಕ್ಕೆ ಭಕ್ತ ಮಹಾಜನರು ಮತ್ತು ಆಡಳಿತ ಮಂಡಳಿಯ ಎಲ್ಲರ ಸಹಕಾರವೂ ಕೂಡ ಇದೆ. ಅವುಗಳ ಮೂಲಕ ಭಕ್ತರು ಭಗವಂತನನ್ನು ಧ್ಯಾನ ಮಾಡಿ ಸೇವಿಸಿ ತಮ್ಮ ಇಷ್ಟಾರ್ಥಗಳನ್ನು ಪಡೆದುಕೊಳ್ಳುತ್ತಾರೆ. ಗೋದಾದೇವಿ ಅಥವಾ ಆಂಡಾಳ್ ಕಲ್ಯಾಣೋತ್ಸವವು ಧನುರ್ಮಾಸದ ಕೊನೆಯಲ್ಲಿ ಆಚರಿಸಲಾಗುತ್ತದೆ. ಶ್ರೀ ವೈಷ್ಣವ ಪಂಗಡದಲ್ಲಿ 12 ಆಳ್ವಾರ್ಗಳ ಪೈಕಿ ಏಕಮೇವ ಮಹಿಳಾ ಆಳ್ವಾರ್ ಗೋದಾದೇವಿ. 8ನೇ ಶತಮಾನದಲ್ಲಿ ತಮಿಳುನಾಡಿನ ಶ್ರೀವಿಲ್ಲಿಪುತ್ತೂರ್ನಲ್ಲಿ ಈಕೆಯ ಜನನವಾಯಿತು. ಈಕೆಯ ಸಾಕು ತಂದೆ ಪೆರಿಯಾಳ್ವಾರ್. ತನ್ನ ಇಷ್ಟದೈವವಾದ ಶ್ರೀರಂಗನಾಥನ ಮೇಲೆ 2 ಮಹಾನ್ ಗ್ರಂಥಗಳನ್ನು ರಚಿಸಿದ್ದಾಳೆ. ಇವು ತಿರುಪ್ಪಾವೈ ಹಾಗೂ ನಾಚಿಯಾರ್ ತಿರುಮೋಳಿ.
ಫಲವ ಹೊಂದುವ ಸುಖ ಎಂದಿಗೆ ಲಭ್ಯವೋ ಮಾಧವ ಕನುವಿನಲ್ಲಿ ಬಲವಿಲ್ಲ ನೆನೆದ ಮಾತ್ರ ಸಲಹುವ. ಗೋದಾದೇವಿ ಅಥವಾ ಆಂಡಾಳ್ ಲಕ್ಷ್ಮೀ ಸ್ವರೂಪಳಾದ ಭೂದೇವಿಯ ಅವತಾರವಾಗಿದ್ದಾಳೆ. ವಿಷ್ಣು ಚಿತ್ತನ್ ಅಥವಾ ಪೆರಿಯಾಳ್ವಾರ್ ಅವರಿಗೆ ಮಕ್ಕಳಿರಲಿಲ್ಲ. ವಿಷ್ಣು ಭಕ್ತನಾದ ಪೆರಿಯಾಳ್ವಾರ್ ಪ್ರತಿದಿನ ವಿಷ್ಣುವಿಗೆ ಹೂಮಾಲೆಯನ್ನು ಕಟ್ಟಿ ಅರ್ಪಿಸುತ್ತಿದ್ದ. ಹೀಗೆ ಅರ್ಪಿಸುವಾಗ ತನಗೆ ಮಕ್ಕಳ ಭಾಗ್ಯ ಕೊಡಲೆಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತಿದ್ದ. ಹೀಗೆ ಒಂದು ದಿನ ಶ್ರೀವಿಲ್ಲಿಪುತ್ತೂರ್ನ ರಂಗನಾಥನ ಮಂದಿರದಲ್ಲಿ ಆ ತೋಟದಲ್ಲಿ ಒಂದು ತುಳಸಿ ಗಿಡದ ಕೆಳಗೆ ಒಂದು ಹೆಣ್ಣು ಮಗುವನ್ನು ಕಂಡ. ಆ ಮಗುವನ್ನು ಮಮತೆಯಿಂದ ಕರೆತಂದು ಗೋದಾ ಎಂದು ನಾಮಕರಣ ಮಾಡಿ ಅವಳನ್ನು ಸಾಕಿ ಬೆಳೆಸಿದ. ಹೀಗೆ ಕೃಷ್ಣನಲ್ಲಿ ಅಪಾರ ಭಕ್ತಿ ಪ್ರೀತಿಯನ್ನು ಇಟ್ಟುಕೊಂಡು ಗೋದಾ ಬೆಳೆದು ದೊಡ್ಡವಳಾದಳು. ತನ್ನ ಇಷ್ಟದೈವವಾದ ಕೃಷ್ಣನನ್ನೇ ತನ್ನ ಪತಿಯಾಗಿ ಸ್ವೀಕರಿಸಬೇಕೆಂದು ಅವಳು ಹಂಬಲಪಟ್ಟಳು. ತಾನು ಮಾಡಿದ ಮಾಲೆಯನ್ನು ಮೊದಲು ತಾನೇ ಧರಿಸಿ ಅನಂತರ ರಂಗನಾಥನಿಗೆ ಅರ್ಪಿಸುತ್ತಿದ್ದಳು. ಇದನ್ನರಿತ ವಿಷ್ಣು ಚಿತ್ತನು ಅವಳನ್ನು ಪ್ರಶ್ನಿಸಿದ. ಇದಕ್ಕೆ ತಾನು ರಂಗನಾಥನನ್ನು ತನ್ನ ಪತಿಯಾಗಿ ಸ್ವೀಕರಿಸಿದ್ದೇನೆ ಎಂದು ಉತ್ತರ ಕೊಟ್ಟಳು ಗೋದಾದೇವಿ. ಹೀಗೆ ವಿಷ್ಣು ಚಿತ್ತನ ಸ್ವಪ್ನದಲ್ಲಿ ವಿಷ್ಣು ದೇವರೇ ಬಂದು ಆಂಡಾಳ್ ಧರಿಸಿದ ಮಾಲೆಯನ್ನೇ ತನಗೆ ಅರ್ಪಿಸಬೇಕೆಂದು ಅವನಿಗೆ ಹೇಳಿದ. ಇದನ್ನರಿತ ವಿಷ್ಣು ಚಿತ್ತನು ಆಂಡಾಳನ್ನು ಒಂದು ದಿನ ವಧುವಾಗಿ ಸಿಂಗರಿಸಿಕೊಂಡು ಶ್ರೀರಂಗಂನಲ್ಲಿರುವ ಶ್ರೀರಂಗನಾಥನ ದೇವಸ್ಥಾನಕ್ಕೆ ಕರೆತರುತ್ತಾನೆ. ಅಲ್ಲಿ ಆಂಡಾಳ್ ಶ್ರೀರಂಗನಾಥನಲ್ಲಿ ಐಕ್ಯಳಾಗುತ್ತಾಳೆ. ತಮಿಳ್ ಪಂಚಾಂಗದ ಪ್ರಕಾರ ಆಡಿ ಮಾಸದಲ್ಲಿ ಆಂಡಾಳ್ ತಿರುನಕ್ಷತ್ರಂ ಅಥವಾ ತಿರುವಾಡಿಪುರಂ ಎಂದು ಗೋದಾದೇವಿಯ ಪ್ರಯುಕ್ತ ಈ ಹಬ್ಬವನ್ನು ಆಚರಿಸುತ್ತಾರೆ. महाभुजधमाय नमः ध्यानं समर्पयामि आसनं समर्पयामि अर्घ्यं समर्पयामि विष्णुदेवाय नमः उत्तरनीराजनं दर्शयामि ಗೋದಾದೇವಿಯು ರಂಗನಾಥನಲ್ಲಿ ಐಕ್ಯವಾದದ್ದನ್ನು ಸ್ಮರಿಸುತ್ತಾ ಇಂದಿಗೂ ಸಹ ಶ್ರೀವಿಲ್ಲಿಪುತ್ತೂರಿನಿಂದ ಬರುವಂತಹ ಹೂಮಾಲೆಯನ್ನು ತಿರುಪತಿ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಅರ್ಪಿಸುತ್ತಾರೆ. ಹಾಗೆಯೇ ಇಂದಿನ ದಿನಗಳಲ್ಲಿಯೂ ಕೂಡ ಅಯ್ಯಂಗಾರ್ ಪದ್ಧತಿಯಲ್ಲಿ ಮದುವೆಯಾಗುವಾಗ ವಧುವನ್ನು ಆಂಡಾಳ್ ರೀತಿಯಲ್ಲಿ ಸಿಂಗರಿಸುತ್ತಾರೆ. ओम वीक्षक्सेनं चतुर्बाहुं शङ्खचक्रगदाधरं ओम एकदन्ताय विद्महे वक्रतुण्डाय धीमहि तन्नो प्रचोदयात् भवसञ्चित पापोग्न विध्वंसन विचक्षणाय भासन्दविघ्नराजाहं भजे ओम भोः विश्वक्सेन महायामि विश्वक्सेन महायामि विश्वक्सेन महायामि ಶ್ರೀನಿವಾಸನ ಅವತಾರ ಭೂಮಿಯ ಮೇಲೆ ಏಕಾಯಿತು ಎನ್ನುವುದರ ಬಗ್ಗೆ ಒಂದು ಸಣ್ಣ ಕಥೆ ಇದೆ. ಒಮ್ಮೆ ರಾಮಾವತಾರದಲ್ಲಿ ವೇದವತಿಯು ರಾವಣನಿಂದ ಅಪಹರಿಸಲ್ಪಟ್ಟಿದ್ದಳು. ಆಗ ವೇದವತಿಯನ್ನು ಸಂರಕ್ಷಿಸಿದನು ಶ್ರೀರಾಮಚಂದ್ರನು. ಆಗ ವೇದವತಿಯು ರಾಮಚಂದ್ರನನ್ನು ವರಿಸಲು ಇಚ್ಛಿಸಿದಾಗ ಈ ಅವತಾರದಲ್ಲಿ ತಾನು ಏಕಪತ್ನಿ ವ್ರತಸ್ಥನೆಂದು ಈ ಅವತಾರದಲ್ಲಿ ಅವಳನ್ನು ವರಿಸಲು ಸಾಧ್ಯವಿಲ್ಲವೆಂದು ಶ್ರೀರಾಮನು ಮುಂದಿನ ಅವತಾರದಲ್ಲಿ ಖಂಡಿತವಾಗಿಯೂ ವೇದವತಿಯನ್ನು ಮದುವೆಯಾಗುವುದಾಗಿ ಮಾತು ಕೊಟ್ಟನು.
ಅನಂತರ ಕೃಷ್ಣಾವತಾರದಲ್ಲಿ ಯಶೋದೆಯು ತನ್ನ ಬಾಲಲೀಲೆಗಳನ್ನು ತೋರಿಸಿದ ಶ್ರೀಕೃಷ್ಣನಿಗೆ ವಿವಾಹವನ್ನು ನೋಡಲಾಗಲಿಲ್ಲವಲ್ಲ ಎಂದು ಹಂಬಲಿಸಿದಳು. ಆಗ ಶ್ರೀಕೃಷ್ಣನು ಮುಂದಿನ ಅವತಾರದಲ್ಲಿ ಅವಳ ಇಚ್ಛೆಯನ್ನು ಪೂರೈಸುವುದಾಗಿ ಮಾತು ಕೊಟ್ಟನು. ಹಾಗೆಯೇ ಕಲಿಯುಗದಲ್ಲಿ ಶ್ರೀನಿವಾಸನಾಗಿ ಜನಿಸಿ ವೇದವತಿಯು ಭೂಮಿ ಸ್ವರೂಪಳಾದ ಪದ್ಮಾವತಿಯಾಗಿ ಜನಿಸಿದಳು. ಹಾಗೆಯೇ ಯಶೋದೆಯು ಬಕುಳಾದೇವಿಯಾಗಿ ಜನಿಸಿದ್ದಾಳೆ. ಬಕುಳಾದೇವಿಯನ್ನು ಮಾತೆಯಾಗಿ ಸ್ವೀಕರಿಸಿದ ಶ್ರೀನಿವಾಸನು ಪದ್ಮಾವತಿಯನ್ನು ವರಿಸಿ ಅವಳ ಇಚ್ಛೆಯನ್ನೂ ಪೂರೈಸಿದನು. ಶ್ರೀನಿವಾಸನ ಪರಮ ಭಕ್ತನಾದ ವಿಜಯನಗರ ಸಾಮ್ರಾಜ್ಯದ ಒಡೆಯ ಶ್ರೀಕೃಷ್ಣ ದೇವರಾಯನು ತೆಲುಗಿನಲ್ಲಿ ಅಮುಕ್ತಮಾಲ್ಯದ ಎಂಬ ಒಂದು ಮಹಾಕಾವ್ಯವನ್ನು ರಚಿಸಿದ್ದಾನೆ. ವಿಷ್ಣುವಿನಿಂದ ಬೇರ್ಪಟ್ಟ ಲಕ್ಷ್ಮೀ ಸ್ವರೂಪಳಾದ ಆಂಡಾಳ್ನ ವಿರಹ ವೇದನೆಯನ್ನು ಅತ್ಯಂತ ಸುಂದರವಾಗಿ ಬಣ್ಣಿಸಿದ್ದಾನೆ. ಇದರಲ್ಲಿ ಬರುವ 30 ಪದ್ಯಗಳು ಆಂಡಾಳ್ನ ಕೇಶಾಲಂಕಾರದಿಂದ ಹಿಡಿದು ಪಾದದವರೆಗೆ ಅವಳ ಸೌಂದರ್ಯವನ್ನು ಅತ್ಯಂತ ಸುಂದರವಾಗಿ ಬಣ್ಣಿಸಿದ್ದಾನೆ. ಶ್ರೀರಂಗನಾಥನಲ್ಲಿ ಐಕ್ಯಳಾದ ಶ್ರೀ ಆಂಡಾಳ್ನ ಕಲ್ಯಾಣೋತ್ಸವವನ್ನು ಶ್ರೀ ಶ್ರೀನಿವಾಸ ದೇವರ ಕಲ್ಯಾಣೋತ್ಸವದೊಂದಿಗೆ ಆಚರಿಸುತ್ತಾರೆ. ಶ್ರೀ ಶ್ರೀನಿವಾಸ ಕಲ್ಯಾಣದಲ್ಲಿ ಶ್ರೀನಿವಾಸನನ್ನು ತನ್ನ 2 ಹೆಂಡತಿಯರಾದ ಶ್ರೀದೇವಿ ಹಾಗೂ ಭೂದೇವಿಯ ಜೊತೆ ವಿವಾಹ ಮಾಡುತ್ತಾರೆ. ಶ್ರೀನಿವಾಸನಿಗೆ ಏಕೆ 2 ಮಡದಿಯರು ಎನ್ನುವ ಪ್ರಶ್ನೆ ನಿಮಗಿದ್ದರೆ ಅದನ್ನು ಉತ್ತರಿಸುವ ಪ್ರಯತ್ನ ಮಾಡುತ್ತೇನೆ. ವಿಷ್ಣುವು ಭೂಲೋಕದಲ್ಲಿ ಶ್ರೀನಿವಾಸನಾಗಿ ಅವತಾರವೆತ್ತಿದಾಗ ಲಕ್ಷ್ಮಿಯು ಅವನ ಜೊತೆ ಭೂಲೋಕಕ್ಕೆ ಬರಲು ಒಪ್ಪಲಿಲ್ಲ. ಆದರೆ ವಿಷ್ಣುವಿನ ಪತ್ನಿಯಾಗಿ ಅವನ ಹೃದಯದಲ್ಲಿ ಆಧ್ಯಾತ್ಮಿಕತೆಯ ಸಂಕೇತವಾಗಿ ನೆಲೆಸಿರುತ್ತಾಳೆ. ಮಾಲಿಕಾರೋಪಣ ಮುಹೂರ್ತ ವಿಚಕ್ರಮೇ ಶತರ್ಶತಂ ಹಿತ್ವಾ ವಿಷ್ಣುವು ಭೂಲೋಕದಲ್ಲಿ ಪದ್ಮಾವತಿ ದೇವಿಯನ್ನು ಮದುವೆಯಾಗುತ್ತಾನೆ. ಶ್ರೀನಿವಾಸನ 2 ಹೆಂಡತಿಯರು ಆಧ್ಯಾತ್ಮಿಕ ಹಾಗೂ ಸಾತ್ವಿಕತೆಯ ಸಂಕೇತ. ಯಾಗಶಾಲಾಧ್ಯನೇಕಮಂಡಪಾನಾನ್ ನೃತ್ಯರಂಗಕೇತಸ್ತಂಭನಮನತ್ತವೇದಿಕಾದಿ ಮಹಾರಂಗಮಂಡಪಾನಾನ್ ಅಗ್ನಿಷ್ಟೋಮಾದಿರಾತ ಭಾಜಪೇಶಕರ್ಣಸೇನನರಮೇಣ ಪಶುಮೇಧಾ ಅಶ್ವಮೇಧಾದಿ ಮಹಾಮಹೋತ್ಸವಾದೀನಾಂ ತಿರುಕಲ್ಯಾಣೋತ್ಸವಲಗ್ನಸ್ಯ ಜೀವಿಕಾರೋಪಣ ಶುಭಮುಹೂರ್ತಸ್ಯ ಹೋರಾತ್ರಯಕರಣಮಾಂ ಷಡ್ವಾದಶಾಂ ಷಟ್ತ್ರಿಂಶಾಂಶಾದೀನಾಂ ಅನವರತ ಶುಭಾಃ ಶೋಭನಾಃ ಸ್ವಸ್ತಿ ಸರ್ವೇ ಗ್ರಹಾಃ ಶುಭದೇಕಾದಶಸ್ಥಾನವಲದಾಃ ಸುಪ್ರೀತಾ. ಇನ್ನೊಂದು ಕಥೆಯ ಪ್ರಕಾರ ಲಕ್ಷ್ಮಿಯು ಮೂಲ ರೂಪವಾಗಿದ್ದು ಪದ್ಮಾವತಿಯು ಲಕ್ಷ್ಮಿಯ ಅವತಾರವೇ ಆಗಿದ್ದಾಳೆ. ಶ್ರೀರಾಮನು ತ್ರೇತಾಯುಗದಲ್ಲಿ ವೇದವತಿಗೆ ಕಲಿಯುಗದಲ್ಲಿ ಶ್ರೀನಿವಾಸನಾಗಿ ಬಂದು
ಅವಳನ್ನು ವರಿಸುತ್ತೇನೆ ಎಂದು ಕೊಟ್ಟ ಮಾತಿಗೆ ಕಲಿಯುಗದಲ್ಲಿ ಶ್ರೀನಿವಾಸನಾಗಿ ವೇದವತಿಯ ಸ್ವರೂಪಳಾದ ಪದ್ಮಾವತಿಯನ್ನು ಮದುವೆಯಾಗುತ್ತಾನೆ. ಮಹಾವಿಷ್ಣು ಶ್ರೀನಿವಾಸನಾಗಿ ಅವತಾರವೆತ್ತಿ ಭೂದೇವಿಯ ಅವತಾರವಾದ ಶ್ರೀ ಪದ್ಮಾವತಿಯನ್ನು ವಿವಾಹವಾಗುವ ದಿವ್ಯ ಕಲ್ಯಾಣ ಮಹೋತ್ಸವವೇ ಶ್ರೀ ಶ್ರೀನಿವಾಸ ಕಲ್ಯಾಣ. ಹಿಂದೂ ಸಂಪ್ರದಾಯದಲ್ಲಿ ಇದಕ್ಕೆ ಬಹಳ ಪ್ರಾಮುಖ್ಯತೆ ಇದೆ. ಇದು ದೈವಿಕ ಪ್ರೇಮ ಹಾಗೂ ನಿಬದ್ಧತೆಗೆ ಸಾಕ್ಷಿಯಾಗಿದೆ. ಭಾಗೀರಥಿ ಭೀಮರಥಿ ಸರಸ್ವತಿ ರೇಣುಕಾ ತುಂಗಭದ್ರ ಮನಾವರಾಜಿನಿ ಕಾವೇರಿ ಕಪಿಲ ಕೌಂಡಿನಿ ವಿಪಾಚ ತಾಮ್ರಪರ್ಣಿ ಮೇಘವತಿ. ಕಲ್ಯಾಣೋತ್ಸವದ ಮುಖ್ಯ ಉದ್ದೇಶ ಭಕ್ತನಿಗೆ ಯೋಗ ಹಾಗೂ ಕ್ಷೇಮವನ್ನುಂಟು ಮಾಡುವುದು. ಅನನ್ಯಾಶ್ಚಿಂತಯಂತೋ ಮೇ ಯೋ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಯೋಗ ಎಂದರೆ ಸಮೃದ್ಧಿ, ಕ್ಷೇಮ ಎಂದರೆ ಯಾವುದೇ ಅಪಾಯವಾಗದ ರೀತಿ ಕಾಯುವುದು. ಭಗವದ್ಗೀತೆಯ ಈ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳಿರುವ ಪ್ರಕಾರ, ಯಾರು ನನ್ನಲ್ಲಿ ಅಚಲವಾದ ನಂಬಿಕೆ ಇಡುತ್ತಾರೋ, ನನ್ನನ್ನು ನಿತ್ಯ ಧ್ಯಾನಿಸಿ ನನ್ನಲ್ಲೇ ಶರಣಾಗುತ್ತಾರೋ ಅವರ ಯೋಗಕ್ಷೇಮದ ಜವಾಬ್ದಾರಿ ನನ್ನದು. ಹಾಗೆ ಈ ಕಲ್ಯಾಣೋತ್ಸವದಲ್ಲಿ ಭಾಗಿಯಾದರೆ ಅಥವಾ ನೆರವೇರಿಸಿದರೆ ಶ್ರೀನಿವಾಸನ ದಯೆಗೆ ನಾವೂ ಭಾಜನರಾಗ್ತೇವೆ ಎನ್ನುವ ನಂಬಿಕೆ ಇದೆ. ವರಲಕ್ಷ್ಮೀ ಶ್ರೀನಿವಾಸಾಯ ಮಂಗಳಂ. ಪಾಪ ವಿನಾಶಿನಿ ಸ್ನಾನ ಹರಿಪಾದೋದಕವೇ ಪಾನ. ಪಾಪ ವಿನಾಶಿನಿ ಸ್ನಾನ ಹರಿಪಾದೋದಕವೇ ಪಾನ. ಕೋಪತಾಪಗಳ ನಿಧಾನ ನಮ್ಮ ಪುರಂದರ ವಿಠಲನ ಧ್ಯಾನ. ಕೋಪತಾಪಗಳ ನಿಧಾನ ನಮ್ಮ ಪುರಂದರ ವಿಠಲನ ಧ್ಯಾನ. ತಿರುಪತಿ ವೆಂಕಟರಮಣ ನಿನಗೇತಕ್ಕೆ ಬಾರದೋ ಕರುಣ. ತಿರುಪತಿ ವೆಂಕಟರಮಣ. ಶ್ರೀ ಶ್ರೀನಿವಾಸನ ಕಲ್ಯಾಣೋತ್ಸವವನ್ನು ಯಾರು ಆಚರಿಸುತ್ತಾರೋ, ಹಾಗೆಯೇ ಅದರಲ್ಲಿ ಯಾರು
ಪಾಲುದಾರರಾಗುತ್ತಾರೋ ಅವರೆಲ್ಲರಿಗೂ ಶ್ರೀನಿವಾಸನ ಕೃಪಾ ಕಟಾಕ್ಷವು ಸದಾ ಲಭಿಸುತ್ತದೆ. ಶ್ರೀನಿವಾಸನ ಕಲ್ಯಾಣವು ಸಮೃದ್ಧಿಯ ಸಂಕೇತವಾಗಿದೆ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಇವತ್ತಿನ ದೈವ ಸಂಗಮ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಮತ್ತೊಂದು ಸಂಚಿಕೆಯಲ್ಲಿ ಇನ್ನೊಂದು ದೇವಸ್ಥಾನದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿಯವರೆಗೂ ನಮಸ್ಕಾರ, ಧನ್ಯವಾದಗಳು.